ವಾರ್ತೆಗಳ ಪ್ರಾಯೋಜಕರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 371J ಕಾಯ್ದೆ ರದ್ದಿಗೆ ನವೋದಯ ಕಾಲೇಜು ಹೈಕೋರ್ಟ್ ಮೊರೆ ಹೋಗಿರುವುದನ್ನು ಖಂಡಿಸಿ ಪಕ್ಷಾತೀತ ಹೋರಾಟ. ಚರ್ಚಿಸಿ ಮುಂದಿನ ಹೋರಾಟ. ಡಾ. ಶಿವರಾಜ್ ಪಾಟೀಲ್. J ರದ್ದಿಗೆ ಹೈಕೋರ್ಟ್ಗೆ ಹೋಗಿಲ್ಲ. ಸೀಟು ಹಂಚಿಕೆ ಗೊಂದಲ ನಿವಾರಣೆ ಕೋರ್ಟ್ ಮೊರೆ. SR ರೆಡ್ಡಿ. 26ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಚಟುವಟಿಕೆ ಉದ್ಘಾಟನೆ. ವೆಂಕಟೇಶ್ ಬೇವಿನಬೆಂಚಿ. 26ರಂದು ಶ್ರುತಿ ಸಾಹಿತ್ಯ ಮೇಳ 34ನೇ ವರ್ಷ ವಾರ್ಷಿಕೋತ್ಸವ. ಡಾ. ವೀಣಾ ಬನ್ನಂಜಿ ಅವರಿಂದ ಉದ್ಘಾಟನೆ. ಸಾಧಕರಿಗೆ ಸನ್ಮಾನ. ಡಾ. ಜಯಲಕ್ಷ್ಮಿ ಮಂಗಳಮೂರ್ತಿ. ಶಿವಮೊಗ್ಗ ಹರ್ಷ ಕೊಲೆ ಘಟನೆ ಖಂಡಿಸಿ ಭಾವಸಾರ ಕ್ಷತ್ರಿಯ ಸಮಾಜದಿಂದ ಪ್ರತಿಭಟನೆ. LBS ನಗರದ ನಿವಾಸಿಗಳಿಗೆ ಸ್ಮಶಾನ ವ್ಯವಸ್ಥೆಗೆ ಆಗ್ರಹಿಸಿ ನಿವಾಸಿಗಳಿಂದ ಮನವಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮ. ಖಾಸಗಿ ಶಾಲೆಗಳಿಂದ ಅಕ್ರಮ ಶುಲ್ಕ ವಸೂಲಿ ತಡೆಗೆ ಆಗ್ರಹಿಸಿ ಸಮಾಜವಾದಿ ಪಕ್ಷದಿಂದ ಪ್ರತಿಭಟನೆ. ಮತ್ತು ಕೂಡ್ಲಿಗಿ ಗ್ರಾಮದ ರಾಮಲಿಂಗಾಯ ತಾತ ಲಿಂಗೈಕ್ಯ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಸ್ಥಾನಮಾನ ನೀಡಿ 371J ಕಾಯ್ದೆ ಜಾರಿಗೊಳಿಸಿದ್ದು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕಾಯ್ದೆಯಂತೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬೇಕು. ಕಾಯ್ದೆಯನ್ನು ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿರುವ ನವೋದಯ ವೈದ್ಯಕೀಯ ಅರ್ಜಿಯನ್ನು
ಹಿಂಪಡೆಯಬೇಕೆಂದು ಆಗ್ರಹಿಸಿ ಇಂದು ಪಕ್ಷಾತೀತವಾಗಿ ಹೋರಾಟ ನಡೆಸಲಾಯಿತು. ನಗರದ ಶ್ರೀ ಮಡಿವಾಳ ಮಾಚಿದೇವರ ವೃತ್ತ, ಆರ್ಟಿಒ ವೃತ್ತದಲ್ಲಿ ಜಮಾವಣೆಗೊಂಡ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರುಗಳು ಕಾನೂನುಬದ್ಧವಾಗಿ ಕಾನೂನು ರೂಪಿಸಿರುವ ಸರ್ಕಾರ ಕ್ರಮವನ್ನೇ ಪ್ರಶ್ನಿಸಿ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಪರವಾನಗಿ ಪಡೆದಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲು ನೀಡಲು ವಿರೋಧಿಸುತ್ತಿರುವುದನ್ನು ಖಂಡಿಸಲಾಯಿತು. 371 ಕಾಯ್ದೆ ಹಾಗೂ ರಾಜ್ಯ ಸರ್ಕಾರ ಸೂಚಿಸಿರುವ ಆದೇಶಗಳನ್ನು ಪಾಲನೆ ಮಾಡದೆ ನ್ಯಾಯಾಲಯದ ಮೊರೆ ಹೋಗಿ ಮೀಸಲು ಅವಕಾಶದಿಂದಲೇ ವಂಚಿಸುವ ಹುನ್ನಾರ ನಡೆಸಿದ್ದು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಆದೇಶಗಳಲ್ಲಿ ಗೊಂದಲಗಳು ಇದ್ದರೆ ಇಲಾಖೆಯಿಂದ ಪಡೆಯದೆ ಮೀಸಲಾತಿಯನ್ನು ರದ್ದುಗೊಳಿಸುವಂತೆ ಕೇಳಿರುವ ಸಂಸ್ಥೆ ಈ ಭಾಗಕ್ಕೆ ಅನ್ಯಾಯ ಮಾಡಲು ಹೊರಟಿದೆ ಎಂದು ಅನೇಕ ಮುಖಂಡರುಗಳು ಮಾತನಾಡಿ ಖಂಡಿಸಿದರು. Yes, sir, ready. Down, 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 down. Yes, sir, ready. 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 ಹುಡುಗರೆಲ್ಲ ಅಯ್ಯೋ ಗಾವಲು ನಮಸ್ಕಾರ ರೀ ಬಸವರಾಜ್ ಅವ್ರೆ ಸರ್ಪಗಾವಲು ಮಾಡಿ ಒಳಗೆ ರೆಡಿ ಇದ್ದೀರಿ ಸ್ಟೂಡೆಂಟ್ಸ್
ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ 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 ರಾಯಚೂರಿನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಎಸ್ಆರ್ ರೆಡ್ಡಿಗೆ ಧಿಕ್ಕಾರ. ಶಿಕ್ಷಣ ಸಂಸ್ಥೆಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರುವ ಸಂಸ್ಥೆಯೊಂದು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಮೀಸಲು ಸೀಟುಗಳನ್ನು ನೀಡಲು ನಿರಾಕರಿಸುತ್ತಿರುವುದು ಈ ನೆಲದ ಕಾನೂನಿಗೆ ಅಗೌರವ ತೋರಿಸಿದಂತಾಗಿದೆ. ಸರ್ಕಾರ ಕಾನೂನು ಉಲ್ಲಂಘಿಸುತ್ತಿರುವ ಸಂಸ್ಥೆ ಕೂಡಲೇ ಹೈಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನು ಹಿಂಪಡೆಯಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಈ ಕುರಿತು ಚರ್ಚಿಸಲು ಮಧ್ಯಾಹ್ನ ಸಮಯ ನಿಗದಿಯಾಗಿದ್ದು, ಚರ್ಚೆಯ ನಂತರ ಮುಂದಿನ ಹೋರಾಟ ರೂಪರೇಷೆ ನಿರ್ಣಯಿಸಲಾಗುತ್ತದೆ ಎಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ನೂರಾರು ಸಂಖ್ಯೆ ಶಾಲಾ ವಿದ್ಯಾರ್ಥಿಗಳು, ಸಂಘಟನೆಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ತಿದ್ದುಪಡಿಯೊಂದಿಗೆ ಕಲ್ಯಾಣ ಕರ್ನಾಟಕದ ಯಾವುದೇ ಪಕ್ಷದ ನಿವೇದನೆಯಲ್ಲಿ ಇವತ್ತು ತೀರ್ಮಾನ ಆಗಿದೆ. ಆದರೆ ಅದೇ ರೀತಿ ಯಾವುದೇ ರೀತಿ ಪಕ್ಷಾತೀತವಾಗಿ ಆಗಿರೋ ಹೋರಾಟ ಕೂಡ ಅದೇ ರೀತಿ ಪಕ್ಷಾತೀತವಾಗಿ ರಾಯಚೂರಿನಲ್ಲಿ ನಡೀತಾ ಇದೆ. ಜಲ ನಮ್ಮದು, ನೆಲ ನಮ್ಮದು, ಜಲ ನಮ್ಮದು, ನೆಲ ನಮ್ಮದು, ಜಲ ನಮ್ಮದು, ನೆಲ ನಮ್ಮದು. ಎಸ್ಆರ್ ರೆಡ್ಡಿ ಡೌನ್ ಡೌನ್, ಎಸ್ಆರ್ ರೆಡ್ಡಿ ಡೌನ್ ಡೌನ್, ಎಸ್ಆರ್ ರೆಡ್ಡಿ ಡೌನ್ ಡೌನ್, ಡೌನ್ ಡೌನ್, ಎಸ್ಆರ್ ರೆಡ್ಡಿ ಡೌನ್ ಡೌನ್, ಎಸ್ಆರ್ ರೆಡ್ಡಿ ಡೌನ್ ಡೌನ್, ಎಸ್ಆರ್ ರೆಡ್ಡಿ.
ಇವತ್ತು ಎರಡೂವರೆಗೆ ಹಿಯರಿಂಗ್ ಇದೆ. 2:30 ಒಳಗಾಗಿ ಚರ್ಚೆ ಆಗಬೇಕು. ಒಂದು ನಿಮಿಷ ಪ್ರಿನ್ಸಿಪಲ್ ಮತ್ತು ಅಧ್ಯಕ್ಷರು ಬರ್ತಾರೆ. ಅಧ್ಯಕ್ಷರು ಇಬ್ಬರು ಬರ್ತಾರೆ ಸರ್. ನಮ್ಮ ಬರ್ರಿ ನಾವು ಇಲ್ಲೇ ಬೇಡ ನಾವೆಲ್ಲರೂ ಅಲ್ಲ ಒಂದು ನಿಮಿಷ ಎಲ್ಲರ ಎದುರಿಗೆ ನಾವು ಬಂದು ಹೇಳ್ತೀವಿ. ನಾವು ಇವತ್ತೆಲ್ಲ ಸಹಕಾರ ಮಾಡಿದ್ರಿ. ನಿಮಗೆಲ್ಲರಿಗೂ ನಾವು ಯಾವತ್ತೂ ಚಿರಋಣಿ ಆಗಿರ್ತೇವೆ. ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಏನಿರ್ತದೆ ಅಂತೇಳಿ ನಾವು ತಮಗೆಲ್ಲ ತಿಳಿಸಿ ವಾಟ್ಸಪ್ ಮೂಲಕ ಮಾಡ್ತೀವಿ. ನಾಳೆ ಮತ್ತೆ ಆ ಟೆಂಟಿಗೆ ಬರಬೇಕು. ಅದು ಏನು ಒಳ್ಳೇದಾದ್ರೆ ನಿಮಗೆ ತಿಳಿಸಿ, ಕೆಟ್ಟದಾದ್ರೆ ಯಾವ ರೀತಿ ನಾವು ಮುಂದುವರಿಬೇಕು ಅದನ್ನು ಹೇಳ್ತೀವಿ. ಎಲ್ಲರಿಗೂ ನಾಳೆ 10 ಗಂಟೆಗೆ ಎಲ್ಲರೂ ಮತ್ತೆ ಆ ಟೆಂಟ್ ಹತ್ರ ಬರಬೇಕು. RTO ಸರ್ಕಲ್ ಟೆಂಟ್ ಹತ್ರ 10 ಗಂಟೆಗೆ ಬರಬೇಕು. ಜಯವಾಗಲಿ ನನ್ನ ನಾಡಿಗೆ ಒಂದೇ ತುಂಬಿಕೊಂಡು ಪ್ರೀತಿ ಮರೆಯಲಿ ಹಿಂದೂ ಭೂಮಿ ಸರ್ಕಾರ ಕಡಲಾಗಿ ಹರಿಯಲಿ ಈ ಭೂಮಿ ಸರ್ಕಾರ ಕಡಲಾಗಿ ಹರಿಯಲಿ ಜಯವಾಗಲಿ ನನ್ನ ನಾಡಿಗೆ ಜೈ ಭಾರತಾಂಬೆಗೆ ಜೈ ಭಾರತಾಂಬೆಗೆ ಜಯವಾಗಲಿ ನನ್ನ ನಾಡಿಗೆ ಜಯವಾಗಲಿ ನನ್ನ ನಾವು ಬಿಡೋದಿಲ್ಲ ನವಯ ಸಂಸ್ಥೆಯ ರೆಡ್ಡಿಯವರೇ ನವಯ ಸಂಸ್ಥೆ ರೆಡ್ಡಿಯವರೇ ನಮ್ಮ ಜಿಲ್ಲೆಗೆ ವಲಸೆ ಬಂದವರೇ ನಮ್ಮ ಜಿಲ್ಲೆಗೆ ವಲಸೆ ಬಂದವರೇ ನಮ್ಮ ಜಾತ ಹೋಗಿಲ್ಲ ನಮ್ಮ ಜಾತ ಸಿಗಿಲ್ಲ ಏನಾದಿದ್ದೆ ನಾವು ಬಿಡೋದಿಲ್ಲ ಕೇಳಯ್ಯ ಏನಾದಿದ್ದೆ ನಾವು ಬಿಡೋದಿಲ್ಲ ಕೇಳಯ್ಯ ನಾವು ಬಿಡೋದಿಲ್ಲ ಕೇಳಯ್ಯ ನಾವು ಕುಡಿಯೋ ನೀರು ನಿಮಗೆ ಕೊಟ್ಟೆವು ನಮ್ಮ ನಾವು ಕುಡಿಯೋ ನೀರು ನಿಮಗೆ ಕೊಟ್ಟೆವು ನಮ್ಮ ನಾವು ಕುಡಿಯೋ ನಿಮಗೆ ಕೊಟ್ಟೆವು ನಮ್ಮ ಬಾಲದ ಬೆಳಕು ಕೊಟ್ಟೆವು ಇನ್ನು ಹಾಸಿ ಹಂತಸ್ತಿಗೆ ಹಾಸರೆಯಾದೆವು ಕೇಳಯ್ಯ ನಮ್ಮ ಎಕಡೆ ನೋಡಕತ್ತಲ್ಲ ಬಿಡು. ಮಾಜಿ ಶಾಸಕ ಎ ಪಾಪರೆಡ್ಡಿ, ಹಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಬಿವಿ ನಾಯಕ್, ಎ ವಸಂತಕುಮಾರ್, ಎಂ ವಿರೂಪಾಕ್ಷಿ, ನಗರಸಭೆ ಸದಸ್ಯರುಗಳಾದ ಶಶಿರಾಜ್, ನಾಗರಾಜ್, ರವೀಂದ್ರ ಜಾಲ್ದಾರ್, ಕಡಗೋಳ ಆಂಜನೇಯ, ಎನ್ ಶ್ರೀನಿವಾಸ ರೆಡ್ಡಿ, ಕೆಜಿ ವೀರೇಶ್, ಡಾ ರಜಾಕ್ ಉಸ್ತಾದ್, ಮಸ್ಕಿ ನಾಗರಾಜ್, ಅಂಬಣ ಆರೋಲಿ, ಶಿವಕುಮಾರ್ ಯಾದವ್, ಪಿ ಯಲ್ಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್, ರಾಜ್ಕುಮಾರ್ ಮುಕ್ತಿಯಾರ್, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಉಪನ್ಯಾಸಕರು ಸೇರಿದಂತೆ ನೂರಾರು ಜನರು ಭಾಗಿಯಾದರು. ಈಗ ಜಾಹೀರಾತು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ.
ಶ್ರೀ ರಾಘವೇಂದ್ರ ಘೀ, ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, MBBS, DNB, MS, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, MBBS, ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, BP, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Muhammad Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल, बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें। रॉयल पैलेस फंक्शन हॉल नियर न्यू अमृता हॉस्पिटल,
beside Santoshi Theatre, Raichur. Mobile 98453 41063 96115 94131. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫೋಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೀಟುಗಳನ್ನು ನೀಡದಂತೆ ಹೈಕೋರ್ಟ್ ಮೊರೆ ಹೋಗಿಲ್ಲ. ಬದಲಾಗಿ ತೆಲುಗು ಭಾಷಾ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಆಗುತ್ತಿರುವುದು ಅನ್ಯಾಯವನ್ನು ಸರಿಪಡಿಸಲು ಸರ್ಕಾರ ನಿರ್ದೇಶನ ನೀಡಲು ಹೈಕೋರ್ಟ್ ಮೊರೆ ಹೋಗಿದ್ದೇನೆ. ಏಕೆ ಗೊಂದಲ ಸೃಷ್ಟಿಸಲಾಗುತ್ತದೆ ಎಂದು ನವೋದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎಸ್ಆರ್ ರೆಡ್ಡಿ ಹೇಳಿದರು. ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೀಟುಗಳನ್ನು ನೀಡದಂತೆ ಹೈಕೋರ್ಟ್ ಮೊರೆ ಹೋಗಿಲ್ಲ. ಬದಲಾಗಿ ತೆಲುಗು ಭಾಷಾ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಆಗುತ್ತಿರುವುದು ಅನ್ಯಾಯವನ್ನು ಸರಿಪಡಿಸಲು ಸರ್ಕಾರಕ್ಕೆ ನಿರ್ದೇಶನ ನೀಡಲು ಹೈಕೋರ್ಟ್ ಮೊರೆ ಹೋಗಿದ್ದೇನೆ. ಏಕೆ ಗೊಂದಲ ಸೃಷ್ಟಿಸಲಾಗುತ್ತಿದೆ ಗೊತ್ತಿಲ್ಲ ಎಂದು ನವೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸ್ಆರ್ ರೆಡ್ಡಿ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯಪಾಲರ ಅನುಮೋದನೆಯೊಂದಿಗೆ 2013ರಲ್ಲಿ 371 ಜೆ ಅನ್ವಯಿಸಲಾಗಿದೆ. ಅದರಂತೆ ಇಲ್ಲಿಯವರೆಗೆ ಪ್ರತಿಷ್ಠಿತ 70 ಸೀಟುಗಳನ್ನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಈಗಾಗಲೇ 5 ಜನರು ಪ್ರವೇಶಾತಿಯು ಪಡೆದಿದ್ದಾರೆ. ಸರ್ಕಾರ ನಿಗದಿಪಡಿಸುವ ಶುಲ್ಕದ ಆಧಾರದ ಮೇಲೆ ಸರ್ಕಾರದಿಂದ ಒಪ್ಪಂದ ಮಾಡಿಕೊಂಡು ಸೀಟುಗಳ ಹಂಚಿಕೆ ಮಾಡಲಾಗುತ್ತದೆ. 2017ರವರೆಗೆ ಯಾವುದೇ ತೊಂದರೆ ಇಲ್ಲದೆ ಪ್ರವೇಶ ಪ್ರಕ್ರಿಯೆ ನಡೆಸಲಾಯಿತು. ಆದರೆ ಇಲಾಖೆ ಕೆಲ ಅಧಿಕಾರಿಗಳು ಭಾಷಾ ಅಲ್ಪಸಂಖ್ಯಾತರಿಗೆ ಕಾಯ್ದಿರಿಸಿದ ಸೀಟುಗಳಲ್ಲಿಯೂ 371 ಜೆ ಮೀಸಲು ನೀಡಬೇಕೆಂದು ಅಧಿಕಾರಿಗಳು ಪತ್ರ ಬರೆದು ಗೊಂದಲ ಸೃಷ್ಟಿಸಿದ್ದಾರೆ. 106 ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳುವವರು ಆ ವಿದ್ಯಾರ್ಥಿಗಳು ಯಾರು ಎಂದು ಹೇಳಬೇಕಿದೆ. ನನಗೆ ಅನ್ಯಾಯವಾಗಿದ್ದರಿಂದ ಸರ್ಕಾರಕ್ಕೆ ನಿರ್ದೇಶನ ನೀಡಲು ನ್ಯಾಯಸ್ಥಾನದ ಮೊರೆ ಹೋಗಿದ್ದೇನೆ. ನನಗೆ ಅನ್ಯಾಯವಾಗಿದ್ದರಿಂದ ಸರ್ಕಾರಕ್ಕೆ ನಿರ್ದೇಶನ ನೀಡಲು ನ್ಯಾಯಸ್ಥಾನದ ಮೊರೆ ಹೋಗಿದ್ದೇನೆ. ಹಿಂದೆ ಪಡೆಯುವ ಪ್ರಶ್ನೆಯೇ ಇಲ್ಲ. ಹೀಗಾಗಿ ವಿಚಾರಣೆ ನಡೆಯುತ್ತಿದೆ. ಸರ್ಕಾರ ಪ್ರತಿನಿಧಿಗಳಿಂದ ನ್ಯಾಯಾಲಯಕ್ಕೆ ಮಾಹಿತಿ ಒದಗಿಸಿದರೆ ಹೈಕೋರ್ಟ್ ನೀಡುವ ನಿರ್ದೇಶನ ಪಾಲಿಸಲು ಸಿದ್ಧವಿರುವುದಾಗಿ ಹೇಳಿದರು. ಯಾರು ನನಗೆ ಟಾರ್ಗೆಟ್ ಮಾಡುತ್ತಿದ್ದಾರೋ ಎಂಬುದು ಆರೋಪಿಸುವವರೇ ಹೇಳಬೇಕು. ನವೋದಯ ವೈದ್ಯಕೀಯ ಕಾಲೇಜಿಗೆ 200 ಸೀಟುಗಳು ನೀಡಲಾಗುತ್ತದೆ. ಸರ್ಕಾರ ಹಂಚಿಕೆ ಮಾಡುವ ಕೋಟಾಗಳ ಅನ್ವಯವೇ ಪ್ರವೇಶ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಖಾಜಾ ಬಂದೆ ನವಾಜ್ ಕಾಲೇಜು ರಿಲಿಜಿಯಸ್ ಸಂಸ್ಥೆ. ಅದು ರಾಷ್ಟ್ರವನ್ನು ಘಟಕವನ್ನಾಗಿ ಪರಿಗಣಿಸಲಾಗುತ್ತದೆ. ಅವರು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಸಹಯೋಗ ಪಡೆದಿಲ್ಲ. ನವೋದಯ ವೈದ್ಯಕೀಯ ಕಾಲೇಜು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯ ಸಂಯೋಜನೆಯಲ್ಲಿದೆ. ಸರ್ಕಾರ ನೀಡುವ ಆದೇಶಗಳನ್ನು ಪಾಲಿಸುತ್ತದೆ. ತೆಲುಗು ಭಾಷಾ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗುವುದರಿಂದ ಗೊಂದಲ ನಿವಾರಿಸಲು ಹೈಕೋರ್ಟ್ ಮೊರೆ ಹೋಗಲಾಗಿದೆ. ನ್ಯಾಯ ಅನ್ಯಾಯ ಇಲ್ಲಿಯೇ ನಿರ್ಧಾರವಾಗಲಿದೆ. ಹೋರಾಟದ ಕುರಿತು ಪ್ರತಿಕ್ರಿಯಿಸಲು ನಿರಾಕರಿಸಿದರು. ಇದಿರ್ತದೆ ಮತ್ತು ಏನು ಇದೆಲ್ಲ
ಇದೆಲ್ಲ ಏನು ಅಂತ ಒಂದು ಇದಿರ್ತದೆ. ದಯವಿಟ್ಟು ನಾನೊಂದು ಮಾತು ಹೇಳ್ತಾ ಇದ್ದೀನಿ. ನಾನು ಕೋರ್ಟ್ನಲ್ಲಿ ಕೇಳಿದ್ದು ಏನಂದರೆ, ಆರ್ಟಿಕಲ್ 371J, you please direct the government to implement Article 371J in toto. ಆರ್ಟಿಕಲ್ 371J ನಲ್ಲಿ ಏನು ಬರೆದಿದ್ರೋ ಅದು ದಯವಿಟ್ಟು ಸರ್ಕಾರಕ್ಕೆ ಹೇಳಿ ಅದು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಕೊಟ್ಟು ಆರ್ಟಿಕಲ್ 371J ವಿರುದ್ಧ ಅಲ್ಲ. ಆರ್ಟಿಕಲ್ 371J ನಲ್ಲಿ ಏನಿದೆಯೋ ಅದು ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಹೋಗಿದ್ದೀನಿ. ಈಗ ಫಸ್ಟ್ ನಾನು ಹೇಳೋದು, ನವೋದಯ ಅವರು ಆರ್ಟಿಕಲ್ 371J ವಿರುದ್ಧ ಕೋರ್ಟ್ಗೆ ಹೋಗಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ ಆರ್ಟಿಕಲ್ 371J ಅಗೇನೆಸ್ಟ್ ಇವರು ಕೋರ್ಟ್ಗೆ ಹೋಗ್ಯಾರ ಅಂತ ಹೇಳ್ತಾ ಇದ್ರು. ಅದು ತಪ್ಪು. ನಾವು ಆರ್ಟಿಕಲ್ 371J ಅಗೇನೆಸ್ಟ್ ನಾವು ಕೋರ್ಟ್ಗೆ ಹೋಗಿಲ್ಲ. ಅದಕ್ಕೆ ಎಕ್ಸ್ಪ್ಲನೇಷನ್ ಏನಂದ್ರೆ, ಆರ್ಟಿಕಲ್ 371J ಈಸ್ ಎ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. Article 371J, when it is a Constitution Amendment Act, if at all I have to go against the 371J, I have to go to Constitution bench in the Supreme Court. That is the minimum this one. ಇನ್ನೊಂದು, ಆರ್ಟಿಕಲ್ 371J ಈ ಭಾಗಕ್ಕೂ ಬೇಕಂತ ಹೋರಾಟ ಮಾಡಿದ್ದವ್ರನ್ನಲ್ಲಿ ನಾನು ಇದ್ದೀನಿ. ನಮ್ಮ ಸ್ಟೂಡೆಂಟ್ಸು 8 ಸಾರಿ ರ್ಯಾಲಿ ಮಾಡಿದ್ವಿ. 3 ಸಾರಿ ನಾವು ಕಾಲೇಜ್ ಬಂದ್ ಮಾಡಿದ್ವಿ, ಎಂಟೈರ್ ಕ್ಯಾಂಪಸ್ ಬಂದ್ ಮಾಡಿದ್ವಿ. ನಾವು ಹೋರಾಟದಲ್ಲಿದ್ವಿ. ನಾವು ಆರ್ಟಿಕಲ್ 371J ಬೇಕಂತ ಇದು ಮಾಡಿ, ನಾನಂತೂ ಗೊಂದಲ ಮಾಡಿಲ್ಲ. ಹೊರಗಡೆ ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕಾದ ಕಾರಣ ಏನಂತ ಅದು ಅವ್ರು ಕೇಳಬೇಕು ಸರ್. ಪ್ರಮುಖವಾಗಿ 106 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ. ಹೀಗಾಗಿ ಆ ಮಕ್ಕಳ ಫ್ಯೂಚರ್ ಹೆಂಗೆ ಅಂತಕ್ಕಂಥದ್ದು ಪೇರೆಂಟ್ಸ್ ಒಂದು ಪ್ರಶ್ನೆ ಇದೆ ಸರ್. 106 ಸ್ಟೂಡೆಂಟ್ಸ್ ಅಂತ ಅದು ಎಲ್ಲಿಂದ ಬಂದಿದೆ ಫಿಗರು? ಅವ್ರು ಯಾರು ಕಲಿಸಿದಾರ, ಯಾರು ಅವರು ಲೈಫ್ ಗೊಂದಲಿನಲ್ಲಿ ಮಾಡಿದ್ರ ನನಗೆ ಅರ್ಥ ಆಗಿಲ್ಲ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾಕಂದ್ರೆ ಈಗ 371J ಕೋಟಾ, ಅದ್ರ ಏನು ಕೋಟಾದಡಿಯಲ್ಲಿ ನಿಮ್ಮ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ರು, ಅದ್ರ ಜೊತೆಗೆ ಭಾಷಾ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಬರ್ತಕ್ಕಂಥವ್ರಿಗೂ ಕೂಡ ಆ ರೀತಿ ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 106 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ. ಅಲ್ಲಿ ಈಗಾಗಲೇ KET-ಲಿಂದ ಅವರಿಗೆ ಸೀಟ್ ಅಲಾಟ್ಮೆಂಟ್ ಮಾಡಲಾಗಿದೆ. ಆದ್ರೆ ನವೋದಯ ಮೆಡಿಕಲ್ ಕಾಲೇಜ್ನಲ್ಲಿ ಮಾತ್ರ ಅವರಿಗೆ ಅಡ್ಮಿಷನ್ ತಗೊಳ್ತಾ ಇಲ್ಲ, ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ತಾ ಇಲ್ಲ. ಇದು ಟೋಟಲಿ ಸುಳ್ಳು. ಯಾಕಂದ್ರೆ ಸರ್ಕಾರದಲ್ಲಿ ಆಫೀಸರ್ಸ್ ಇದ್ದಾರೆ, ಸರ್ಕಾರ ಇದೆ, ಅವ್ರ ಲಾಯರ್ಸ್ ಇದ್ದಾರೆ. ಅವರು ಫಸ್ಟ್ ತಿಳ್ಕೋಬೇಕು. 106 ಜನನು ನಮಗೆ ಅಲಾಟೆ ಮಾಡಿಲ್ಲ. ನನಗಿರೋ ಮಾಹಿತಿ ಪ್ರಕಾರ 33 people they have allotted. When they have allotted? When they have allotted? After stay. Compulsory. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಫೆಬ್ರವರಿ 26ರಂದು ನಗರದ ಕನ್ನಡ ಭವನದಲ್ಲಿ ಸಂಜೆ 4:30ಕ್ಕೆ ಆಯೋಜಿಸಲಾಗಿದೆ ಎಂದು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಫೆಬ್ರವರಿ 26ರಂದು ನಗರದ ಕನ್ನಡ ಭವನದಲ್ಲಿ ಸಂಜೆ 4:30ಕ್ಕೆ ಆಯೋಜಿಸಲಾಗಿದೆ ಎಂದು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ನಾಡದೇವಿಗೆ ಭಾವಚಿತ್ರಕ್ಕೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ವಹಿಸಿಕೊಳ್ಳಲಿದ್ದಾರೆ. ಆಶಯ ನುಡಿಗಳನ್ನು ಡಾಕ್ಟರ್ ಶೀಲಾದಾಸ್ ನಿರ್ವಹಿಸಲಿದ್ದಾರೆ. ಪರಿಷತ್ ಧ್ವಜ ಹಸ್ತಾಂತರವನ್ನು ನಿಕಟಪೂರ್ವ ಅಧ್ಯಕ್ಷ ಮಲ್ಲಿಕಾರ್ಜುನ ಶಿಖರಮಠ್ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪರಿಷತ್ ಮಾಜಿ ಅಧ್ಯಕ್ಷ ಮಹಂತೇಶ್ ಮಸ್ಕಿ, ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ, ರಂಗಕರ್ಮಿ ವಿಎನ್ ಅಕ್ಕಿ, ಜಿಲ್ಲಾ ಕೋಶಾಧ್ಯಕ್ಷ ಜಿ ಸುರೇಶ್, ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರು ಭಾಗವಹಿಸಲಿದ್ದಾರೆ ಎಂದರು. ತಾಲೂಕು ಘಟಕದ ಪದಗ್ರಹಣ ಮತ್ತು ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು 26ರಂದು ಶನಿವಾರ ಸಂಜೆ 4:30 ಕನ್ನಡ ಭವನದಲ್ಲಿ ಮಾಡಲು ನಾವು ನಿರ್ಧಾರ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು
ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಗ್ರಹಣ ಮತ್ತು ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ರಾಯಚೂರಿನ ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಮಾನ್ಯ ಶಾಸಕರು, ಗ್ರಾಮೀಣ ಭಾಗದ ಶಾಸಕರು ಆಗಿರ್ತಕ್ಕಂಥ ಶ್ರೀ ಬಸನಗೌಡ ದತ್ತಲ್ ಸರ್ ಅವರು ಕೂಡ ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಂಗಣ್ಣ ಪಾಟೀಲ್ ಅವರು ಸರ್ ಕೂಡ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಚಿಲ್ಲ ಕುಮಾರಿ ದಾಸ್ ಅವರು ಆಶಯ ನುಡಿಗಳನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಇರ್ತೇನೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ ಒಂದು ಸಂದರ್ಭದಲ್ಲಿ ಧ್ವಜ ಅಭ್ಯರ್ಥನ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಶಿಖರಮಠ ಅವರು ಕೂಡ ಇರ್ತಾರೆ. ಅವರು ನಮಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾಂತೇಶ್ ಮಸ್ಕಿ ಸರ್ ಅವರು ಕೂಡ ಇರ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ತಾಲೂಕು ಗೌರವ ಕಾರ್ಯದರ್ಶಿ ಆಂಜನೇಯ ಕಾವಲಿ, ರಾವುತರಾವ್ ಬರೂರ್, ರುದ್ರಯ್ಯ ಗುಣಾರಿ, ಪ್ರತಿಭಾ ಗೋನಾಳ್ ಉಪಸ್ಥಿತರಿದ್ದರು. ಶ್ರುತಿ ಸಾಹಿತ್ಯ ಮೇಳದ 34ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ 26ರಂದು ಖ್ಯಾತ ವಾಗ್ಮಿ ಡಾಕ್ಟರ್ ವೀಣಾ ಬನ್ನಂಜೆಯವರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಸಂಜೆ 5:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯೋತ್ಸವ ಪುರಸ್ಕೃತ ಸಾಹಿತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಹೇಳಿದರು. ಶ್ರುತಿ ಸಾಹಿತ್ಯ ಮೇಳದ 34ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ 26ರಂದು ಖ್ಯಾತ ವಾಗ್ಮಯಿ ಡಾಕ್ಟರ್ ವೀಣಾ ಬನ್ನಂಜೆಯವರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಸಂಜೆ 5:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯೋತ್ಸವ ಪುರಸ್ಕೃತಿ ಸಾಹಿತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 34 ವರ್ಷಗಳಿಂದ ಸಾಹಿತಿಗಳು, ಕಲಾವಿದರನ್ನು ನಾಡಿಗೆ ಪರಿಚಯಿಸುವ ಕೆಲಸ ಮಾಡುತ್ತಾ ಬಂದಿರುವ ಶ್ರುತಿ ಸಾಹಿತ್ಯ ಮೇಳ ಸಾಹಿತ್ಯ ಸವಿಯನ್ನು ನಾಡಿಗೆ ನೀಡುತ್ತಾ ಬಂದಿದೆ. 34 ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ಡಾಕ್ಟರ್ ವೀಣಾ ಬನ್ನಂಜೆ ಅವರು ಭಾರತ ತತ್ವಜ್ಞಾನಿಗಳ ವಿಷಯವಾಗಿ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಜಗನ್ನಾಥ್ ಕುಲಕರ್ಣಿ, ಶಾರದಾ ವಿದ್ಯಾನಿಕೇತನ ಶಾಲೆ ಅಧ್ಯಕ್ಷ ಡಿಕೆ ಮುರಳೀಧರ್ ಭಾಗವಹಿಸಲಿದ್ದಾರೆ ಎಂದರು. ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಮಾತನಾಡಿ, ಕಾರ್ಯಕ್ರಮದಲ್ಲಿ 80 ವಯಸ್ಸು ಪೂರೈಸಿರುವ ಪಂಡಿತ ನರಸಿಂಹಲು ವಡವಾಟಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ರಾಯಚೂರು ವಾಣಿ ವ್ಯವಸ್ಥಾಪಕ ಸಂಪಾದಕ ಅರವಿಂದ್ ಕುಲಕರ್ಣಿ, ಪುರಂದರ ಅನುಗ್ರಹ ಪ್ರಶಸ್ತಿ ಪುರಸ್ಕೃತ ತ್ರಿವಿಕ್ರಮ್ ಜೋಶಿ, HCL ಸ್ವತಂತ್ರ ನಿರ್ದೇಶಕರಾಗಿ ನೇಮಕವಾಗಿರುವ ಗಿರೀಶ್ ಕನಕವೇಡು, ಹಿರಿಯ ನಾಗರಿಕರ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಶರಣಪ್ಪ ಗೋನಾಳಿಯವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ರಾಯಚೂರು ಶೇಷಗಿರಿದಾಸ್ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಇಲ್ಲಿಗೆ ಕರೆತಂದು ಅವರ ವ್ಯಕ್ತಿತ್ವದ ಪರಿಚಯ, ಅವರ ಸಾಹಿತ್ಯದ ಪರಿಚಯ, ಒಂದು ರೀತಿಯ ಇದು ಬೇಸಿಗೆಯ ನಾಡು ಅಥವಾ ಹಿಂದುಳಿದ ನಾಡು ಅನ್ನುವ ಮಾತನ್ನ ತೆಗೆದು ಅಲ್ಲಿ ಹಸಿರನ್ನ, ಜನರ ಮನಸ್ಸಿನಲ್ಲಿ ಸಾಹಿತ್ಯದ ಒಂದು ಸಂತೋಷವನ್ನ, ಜೀವನೋತ್ಸಾಹವನ್ನ ಬಿತ್ತಿದ ಅತ್ಯಂತ ಹಿರಿಯ ಗೌರವಾನ್ವಿತ ಸಂಘ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಅದು ಶ್ರುತಿ ಸಾಹಿತ್ಯ ಮೇಳ ಆಗಿದೆ. ನಾನು ರಾಯಚೂರಿಗೆ ಕಾಲಿಟ್ಟಾಗಿನಿಂದ ಈ ಸಂಸ್ಥೆಯ ಒಡನಾಟದಲ್ಲಿದ್ದೇನೆ. ಅನೇಕ ಹಿರಿಯರ ಜೊತೆಗೆ ಅಲ್ಲಿ ಗೀತಾ ನಾಗಭೂಷಣರಂಥವರಾಗಬಹುದು ಅಥವಾ ನಮ್ಮ ಬನ್ನಂಜಿಯವರಂಥವರಾಗಬಹುದು, ಅನೇಕ ಮಹನೀಯರು ಈ ನೆಲಕ್ಕೆ ಕಾಲಿಟ್ಟ ಯಾವ ತಪಸ್ವಿಗಳನ್ನು, ಜ್ಞಾನಿಗಳನ್ನು, ಸಾಹಿತಿಗಳನ್ನು ನಾವು ಹಾಗೆ ಬಿಟ್ಟಿಲ್ಲ. ಅವರೆಲ್ಲರೂ ಒಂದು ಜ್ಞಾನದ ಪ್ರಯೋಜನವನ್ನ ನಾವು ನಮ್ಮ ಜನತೆಗೆ ಮಾಡಿಕೊಟ್ಟಿದ್ದೇವೆ. ಇದು ಒಂದು ನಮ್ಮ ಒಂದು ತೃಪ್ತಿಯ, ನಮ್ಮ ಹೆಮ್ಮೆಯ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದಾಗಿ ಇವತ್ತು ತಮ್ಮೆಲ್ಲರನ್ನ ಬರಮಾಡಿಕೊಂಡಂತಹ ಒಂದು ಪ್ರಮುಖ ವಿಷಯ ಅಂತಂದರೆ, ನಮ್ಮ ನಾಡಿನ ಉತ್ತುಂಗ ವ್ಯಕ್ತಿಗಳಾಗಿರುವಂತಹ ದಿವಂಗತ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಮಗಳು, ಅವರು ಕೂಡ ಅಷ್ಟೇ ಜ್ಞಾನ ಕ್ಷೇತ್ರದಲ್ಲಿ, ವಾಗ್ಮಿತೆಯಲ್ಲಿ, ಬರಹದಲ್ಲಿ, ವಿಚಾರವಂತಿಕೆಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಒಬ್ಬ ಧೀಮಂತ ಮಹಿಳೆ. ನಾವು ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ನಗರದಲ್ಲಿ ಶಾರದಾ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ 26ನೇ ತಾರೀಕಿನಂದು ಅವರ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿಕೊಂಡಿದ್ದೇವೆ. ಯಾವಾಗಲೂ ದೊಡ್ಡದೇ ಆಗಿರ್ತವೆ. ಮೇಡಮ್ ಅವರು ಮಾತಾಡ್ತಾ ಇರುವಂಥದ್ದು ಭಾರತದ ತತ್ವ.
ಆ ಒಂದು ರಾಜ್ಯಕ್ಕೆ, ಒಂದು ಪ್ರದೇಶಕ್ಕೆ ಸೀಮಿತ ಇಲ್ಲ, ಇಡೀ ಭಾರತದ ಒಂದು ಜ್ಞಾನ. ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ, ಜೆಎಂ ವೀರೇಶ್, ವಸುಧೇಂದ್ರ ಸಿರ್ವಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ.
ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರಪೇಟ್, ರಾಯಚೂರು. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಹೊಸಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 9972779770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶಿವಮೊಗ್ಗದಲ್ಲಿ ನಡೆದ ಹರ್ಷ ಜಿಂಗಾಡೆ ಕೊಲೆ ಘಟನೆ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಲು ಆಗ್ರಹಿಸಿ ಭಾವಸಾರ ಕ್ಷತ್ರಿಯ ಸಮಾಜ ಪ್ರತಿಭಟನೆ ನಡೆಸಿತು. ಶಿವಮೊಗ್ಗದಲ್ಲಿ ನಡೆದ ಹರ್ಷ ಜಿಂಗಾಡೆ ಕೊಲೆ ಘಟನೆ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಲು ಆಗ್ರಹಿಸಿ ಭಾವಸಾರ ಕ್ಷತ್ರಿಯ ಸಮಾಜದ ಪ್ರತಿಭಟನೆ ನಡೆಸಿತು. ಶಿವಮೊಗ್ಗದಲ್ಲಿ ದರ್ಜಿ ಕೆಲಸ ಮಾಡುತ್ತಾ ಬದುಕುತ್ತಿರುವ ಕುಟುಂಬದಲ್ಲಿ ಜನಿಸಿದ ಯುವಕ ಹರ್ಷ ಹಿಂದೂ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಯುವಕ ಹತ್ಯೆಯಿಂದ ಕುಟುಂಬ ಬೀದಿಗೆ ಬರುವಂತಾಗಿದೆ. ಕೊಲೆ ಮಾಡಿದ ಯುವಕರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಸಮಾಜ ಬಹುಸಾರ ಕ್ಷತ್ರಿಯ ಸಮಾಜ ಹುಡುಗ ಅಲ್ಲ. ಅವರು ಹಿಂದೂ ಧರ್ಮಕ್ಕೆ ಹುಟ್ಟಿದ್ದು ಕ್ಷತ್ರಿಯ ಸಮಾಜ ಹುಟ್ಟಿದ್ದು ಹುಡುಗ. ಅಂಥವ್ರಿಗೆ ಕೊಲೆ ಮಾಡಿದ್ರೆ ನಮ್ಮ ದೇಶ ನಾಳೆ ಎಲ್ಲಿ ಉಳಿತದ? ನಮ್ಮ ಕ್ಷತ್ರಿಯ ಜಾತಿ ಧರ್ಮ ಉಳ್ಸಕ, ದೇಶ ಉಳ್ಸಕ್ಕೆ ನಾವು ಮೊದಲಿಂದ ಹೋರಾಟ ಮಾಡಿವಿ, ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ಇವತ್ತಲ್ಲ, ಶಿವಾಜಿ ಮಹಾರಾಜ್ 1000 ವರ್ಷದಿಂದ ನಮ್ಮ ಮುಘಲ್ ಸಾಮ್ರಾಜ್ಯಕ್ಕೆ ಅಪೋಸಿಟ್ ನಾವು ಎಲ್ಲಿಂದ ಬಂದೀವಿ. ಇಗ್ಲಾಜ್ ಮಾತಾ ನಮ್ಮ ಸಮಾಜ ದೇವಿ, ಕುಲದೇವಿ. ನಾವು ಪಾಕಿಸ್ತಾನದಿಂದ ಬಂದು ಇಲ್ಲಿದ್ದೀವಿ. ಈಗ ನಾವು ಎಲ್ಲಿಂದ ಹೋರಾಟ ಮಾಡ್ಕೊಂತ ಸ್ವಲ್ಪ ಮಂದಿ ಗುಲ್ಬರ್ಗ ಹೋದ್ರು, ಸ್ವಲ್ಪ ಮಂದಿ ಬಿಜಾಪುರ ಹೋದ್ರು. ಕರ್ನಾಟಕ ತುಂಬ ನಮ್ಮ ಜನ ಇದ್ದಾರೆ, 20-25 ಲಕ್ಷ ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಯುವರಾಜ್ ಟಕಾರೆ, ಗೌರವ ಅಧ್ಯಕ್ಷ ಸ್ವಾಮಿನಾಥರಾವ್ ಜಾಡೆ, ಶ್ಯಾಮರಾವ್ ಪಿಸೆ, ನಾರಾಯಣರಾವ್ ಗುಜ್ವಲ್, ಅಶೋಕ್ ಬಾಸ್ತುಕರ್, ಹೇಮಂತರಾವ್ ಉತ್ತರ್ಕಲ್, ಉಮಾಕಾಂತರಾವ್ ಪಿಸೆ, ನಾರಾಯಣರಾವ್ ಸುತ್ರಾವೆ, ಮೀನಪ್ಪರಾವ್ ಹಂಚಾಟೆ, ಶ್ರೀನಿವಾಸ್ ಪತಂಗೆ, ಶಿವಾಜಿ ಗಡ್ಡಾಳೆ ಸೇರಿದಂತೆ ಅನೇಕರು ಇದ್ದರು.
ನಗರದ ಎಲ್ಬಿಎಸ್ ನಗರದಲ್ಲಿ ಸ್ಮಶಾನ ಪ್ರದೇಶದ ವ್ಯಾಪ್ತಿ ಕಡಿಮೆ ಇರುವುದರಿಂದ ಶವ ಸಂಸ್ಕಾರ ಮಾಡಲು ಸ್ಥಳವಿಲ್ಲದಂತಾಗಿ ಈ ಕೂಡಲೇ ಜಮೀನು ಕಾಂಪೌಂಡ್ ಸೇರಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಎಲ್ಬಿಎಸ್ ನಗರದ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಎಲ್ಬಿಎಸ್ ನಗರದಲ್ಲಿ ಸ್ಮಶಾನ ಪ್ರದೇಶ ವ್ಯಾಪ್ತಿ ಕಡಿಮೆ ಇರುವುದರಿಂದ ಶವ ಸಂಸ್ಕಾರ ಮಾಡಲು ಸ್ಥಳವಿಲ್ಲದಂತಾಗಿದೆ. ಈ ಕೂಡಲೇ ಜಮೀನು ಕಾಂಪೌಂಡ್ ಸೇರಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಎಲ್ಬಿಎಸ್ ನಗರದ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಎಲ್ಬಿಎಸ್ ನಗರ ಎಲ್ಲಾ ಬಡಾವಣೆಗಿಂತ ಬಹು ದೊಡ್ಡದಾಗಿದೆ. ಆದರೆ ಸ್ಮಶಾನ ರುದ್ರಭೂಮಿ ಬಹಳ ಸಣ್ಣದಾಗಿದೆ. 3 ಎಕರೆ ಮಾತ್ರ ಇದೆ. ಇದರಲ್ಲಿ 300 ಕಾಪು ಸಮಾಜದವರ ಸ್ಮಶಾನವು ಅರ್ಧಕ್ಕಿಂತ ಜಾಸ್ತಿ ಸ್ಥಳ ಅವರ ಅಧೀನದಲ್ಲಿದೆ ಎಂದರು. ಉಳಿದ ಎಲ್ಬಿಎಸ್ ನಗರ, ಮೈಲಾರ್ ನಗರ, ಜಲಾಲ್ ನಗರ, ಕಾಳಿದಾಸ್ ನಗರ, ಮಡ್ಡಿಪೇಟೆ, ಮಕ್ತಲ್ಪೇಟೆ, ಸಿಯಾತಲ ಬಡಾವಣೆಯ ಅನೇಕ ಹಿಂದುಳಿದ ಜಾತಿ ಮತ್ತು ಎಸ್ಸಿ, ಎಸ್ಟಿ ಜನಾಂಗದವರು ಇಲ್ಲಿಯೇ ಅಂತಿಮ ಸಂಸ್ಕಾರ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಗರದ ಒಟ್ಟು ಬಡಾವಣೆಯಲ್ಲಿ 100ಕ್ಕೆ 20% ಸ್ಮಶಾನವಿದೆ. ಇನ್ನು ಬೇರೆ ಜನಾಂಗದವರಿಗೆ 1 ಎಕರೆ ಭೂಮಿಯಲ್ಲಿ ಕಸವನ್ನು ತಂದು ಹಾಕುವುದು ಮತ್ತು ಮಲಮೂತ್ರ ವಿಸರ್ಜನೆ ಮಾಡುವುದು ಮತ್ತು ಯಾವುದೇ ಮೂಲಭೂತ ಸೌಕರ್ಯವಿಲ್ಲ. ಕೂಡಲೇ ಕಾಂಪೌಂಡ್, ನೀರಿನ ವ್ಯವಸ್ಥೆ, ಘನತ್ಯಾಜ್ಯ ತಂದು ಅಲ್ಲಿಯೇ ಸುರಿಯುತ್ತಿದ್ದಾರೆ. ಕೂಡಲೇ ಸ್ಮಶಾನಕ್ಕೆ ಜಮೀನು ಅವಶ್ಯಕವಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ನಗರದ ಪ್ರಮುಖ ಏರಿಯಾದಲ್ಲಿ ಎಲ್ಬಿಎಸ್ ನಗರ ಒಂದು ಆಗಿದ್ದು ಮತ್ತು ಎಲ್ಬಿಎಸ್ ನಗರ ರಾಯಚೂರಿನ ಎಲ್ಲ ಏರಿಯಾಗಿಂತ ಬಹುದೊಡ್ಡ ಏರಿಯಾ ಆಗಿದೆ. ಆದರೆ ಸ್ಮಶಾನ ರುದ್ರಭೂಮಿ ಭಾಳ ಸಣ್ಣದಾಗಿದೆ. ಈ ಸ್ಮಶಾನ ಭೂಮಿ ಅಂದಾಜು 3 ಎಕರೆ ಮಾತ್ರ ಇದೆ. ಇದರಲ್ಲಿ 300 ಕಾಲು ಸಮಾಜದವರ ಸ್ಮಶಾನ ವರ್ಷಕ್ಕಿಂತ ಜಾಸ್ತಿ ಸ್ಥಳ ಅವರ ಆಧೀನದಲ್ಲಿ ಉಳಿದ ಸ್ವಲ್ಪ ಜಾಗದಲ್ಲಿ ಎಲ್ಬಿಎಸ್ ನಗರ, ಮೈಲಾರ್ ನಗರ, ಜಲಾಲ್ ನಗರ, ಕಾಳಿದಾಸ್ ನಗರ, ಮಡ್ಡಿಪೇಟೆ, ನಕ್ಸಲ್ಪೇಟೆ, ಸಿಯಾತಲ ಈ ಎಲ್ಲ ಏರಿಯಾದ ಅನೇಕ ಹಿಂದುಳಿದ ಜಾತಿ ಮತ್ತು ಎಸ್ಸಿ ಎಸ್ಟಿಯವರು ಇಲ್ಲಿ ಅಂತಿಮ ಸಂಸ್ಕಾರ ಮಾಡಲಾಗುತ್ತದೆ. ಈ ಎಲ್ಲ ಏರಿಯಾ ಕೂಡಿದರೆ ರಾಯಚೂರಿನ ಒಟ್ಟು ಏರಿಯಾದಲ್ಲಿ 100ಕ್ಕೆ 20% ಆಗುತ್ತದೆ. ಇಷ್ಟು ಜನಾಂಗದವರಿಗೆ 1 ಎಕರೆ ಭೂಮಿಯಲ್ಲಿ ಕಸವನ್ನು ತಂದು ಹಾಕುವುದು ಮತ್ತು ಮಲಮೂತ್ರ ವಿಸರ್ಜನೆ ಮಾಡುವುದು ಮತ್ತು ಯಾವುದೇ ಮೂಲಭೂತ ಸೌಕರ್ಯ ಅಂದರೆ ಕಾಂಪೌಂಡು, ನೀರಿನ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ CMC ಅವರು ಸಹ ಕಸವನ್ನು ಸುರಿಯುತ್ತಾರೆ. ಈ ಸಂದರ್ಭದಲ್ಲಿ ತಿಮ್ಮಣ್ಣ, ಶೇಖರ್, ನರಸಿಂಹಲು, ನಾಗರಾಜ್, ನಬೀಸಾಬ್, ಆರ್ ವೀರೇಶ್, ರವಿಕುಮಾರ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಇದ್ದರು. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಸಿಬ್ಬಂದಿಗಳು, ಪ್ರಾಧ್ಯಾಪಕರು ಸೇರಿದಂತೆ ನೌಕರರಲ್ಲಿ ಕಾರ್ಯದಕ್ಷತೆ, ಕ್ಷಮತೆ ಹೆಚ್ಚಿಸಲು ವ್ಯಕ್ತಿತ್ವ ವಿಕಸನ ತರಬೇತಿ ಅವಶ್ಯಕವಾಗಿದೆ. ಪ್ರತಿ ವರ್ಷವೂ ತರಬೇತಿ ನಡೆಸುವ ಅಗತ್ಯವಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ KN ಕಟಿಮನಿ ಹೇಳಿದರು. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಸಿಬ್ಬಂದಿಗಳು, ಪ್ರಾಧ್ಯಾಪಕರು ಸೇರಿದಂತೆ ನೌಕರರಲ್ಲಿ ಕಾರ್ಯದಕ್ಷತೆ, ಕ್ಷಮತೆ ಹೆಚ್ಚಿಸಲು ವ್ಯಕ್ತಿತ್ವ ವಿಕಸನ ತರಬೇತಿ ಅವಶ್ಯಕವಾಗಿದೆ. ಪ್ರತಿ ವರ್ಷವೂ ತರಬೇತಿ ನೀಡುವ ಅಗತ್ಯವಿದೆ ಎಂದು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ KN ಕಟಿಮನಿ ಹೇಳಿದರು. ಅವರು ಇಂದು ಕೃಷಿ ಪ್ರೇಕ್ಷಣಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ವ್ಯಕ್ತಿತ್ವ ವಿಕಸನ ತರಬೇತಿ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕರು, ಶಿಕ್ಷೇತರರು ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಇರುವ ಸಿಬ್ಬಂದಿಗಳಿಗೆ ವೈಯಕ್ತಿಕ ಬದುಕಿನೊಂದಿಗೆ ಸೇವಾ ದಕ್ಷತೆ ಹೆಚ್ಚಿಸಿಕೊಳ್ಳುವುದು ಅಗತ್ಯವಾಗಿದೆ. ಪ್ರಥಮ ಬಾರಿಗೆ ವಿಶ್ವವಿದ್ಯಾಲಯ ಸಿಬ್ಬಂದಿಗಳಿಗೆ ತರಬೇತಿ ಆಯೋಜಿಸಿದೆ. ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಮೈಸೂರಿನ ಫೋಕಸ್ ಅಕಾಡೆಮಿ ಆಫ್ ಲೈಫ್ ಸ್ಕಿಲ್ಸ್ ಎಂಟರ್ಪ್ರೆನರ್ಶಿಪ್ನ DT ರಾಮಾನುಜ ಮತ್ತು ಜಗದೀಶ್ ಅವರು ಮುಖ್ಯ ತರಬೇತಿದಾರರಾಗಿ ಭಾಗವಹಿಸಿ ಮಾಹಿತಿ ನೀಡಿದರು. ವೇದಿಕೆಯ ಮೇಲೆ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ MG ಪಾಟೀಲ್, ಕುಲಸಚಿವ ಡಾಕ್ಟರ್ M ವೀರನಗೌಡ, ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಡಾಕ್ಟರ್ SB ಗೌಡಪ್ಪ ಹಾಗೂ ICR ನೋಡಲ್ ಅಧಿಕಾರಿ ಡಾಕ್ಟರ್ ಪ್ರಮೋದ್ ಕಟ್ಟಿ, ತರಬೇತಿದಾರ DT ರಾಮಾನುಜ ಮತ್ತು ಜಗದೀಶ್ ಇವರು ಇದ್ದರು. ಸಭೆಯಲ್ಲಿ ಅಧಿಕಾರಿಗಳಾದ ಡಾಕ್ಟರ್ BK ದೇಸಾಯಿ, ಡಾಕ್ಟರ್ DM ಚಂದ್ರಗಿ, ಡಾಕ್ಟರ್ ನೇಮಿ ಚಂದ್ರಪ್ಪ, ಡಾಕ್ಟರ್ ಸತ್ಯನಾರಾಯಣ ರಾವ್, ಡಾಕ್ಟರ್ M ಭೀಮಣ್ಣ, ರವಿ ಮೇಸ್ತಾ, ಡಾಕ್ಟರ್ ಜಾಗೃತಿ B ದೇಶಮಾನ್ಯ, ಡಾಕ್ಟರ್ ಗುರುರಾಜ್ ಸುಂಕದ ಇನ್ನಿತರರು ಇದ್ದರು. ಶಿಕ್ಷಕರಿಗಾಗಿ ನಡೆದ ತರಬೇತಿ ಕಾರ್ಯಕ್ರಮವನ್ನು ಡಾಕ್ಟರ್ ಬಸವರಾಜ್ ಹುಲ್ಗೂರು ಮತ್ತು ಡಾಕ್ಟರ್ ಮಹಾದೇವ್ ಸ್ವಾಮಿ ಇವರುಗಳು ಹಾಗೂ ಶಿಕ್ಷೇತರರಿಗಾಗಿ ನಡೆದ ಕಾರ್ಯಕ್ರಮವನ್ನು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಇವರು ನಿರ್ವಹಿಸಿದರು. ಆ 3 ಕಿಲೋಮೀಟರ್ಸ್ ಅಲ್ಲಿ ಸುಮಾರು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ನೋಡಿದ್ರೆ ರೋಡೆಲ್ಲ ಫುಲ್ ಬ್ಲಾಕ್, ಬರೀ ಸ್ಟೂಡೆಂಟ್ಸ್. ಅದರಲ್ಲಿ 90% ನಮ್ಮ ಉತ್ತರ ಕರ್ನಾಟಕದವರೇ, 90% ಉತ್ತರ ಕರ್ನಾಟಕದವರೇ. ಅದರಲ್ಲಿ ವಿಶೇಷವಾಗಿ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಈ ಭಾಗದವರೇ 90% ಕೋಚಿಂಗ್ ತಗೊಳಕ್ಕೆ ಅಲ್ಲಿ ಬರ್ತಿದ್ದಾರೆ. ಅಂದರೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕಾಗಿ ಆ ಎಲ್ಲವನ್ನ ನಾವು ನೋಡಿ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಎಜುಕೇಷನ್ ಅವರು ಇವತ್ತೊಂದು ಕೆರಿಯರ್ ಅಕಾಡೆಮಿಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳು ಎಲ್ಲಿ ಹೋಗೋದು ಬೇಡ, ಆ ಹಣದಲ್ಲೇ ಇಲ್ಲಿ ಅದೇ ಬರೀ ನೀವು ಅಲ್ಲಿ ಏನು ನೀವು ಖರ್ಚು ಮಾಡ್ತೀರಾ ಆ ಹಣವನ್ನೇ ಖರ್ಚು ಮಾಡಿದರೆ ಸಾಕು, ನಿಮಗೆ
ಇಲ್ಲೊಂದು ಕೋಚಿಂಗ್ ಸಿಗುತ್ತೆ. ಇವತ್ತು ಯಾಕಂದರೆ ಎಲ್ಲವನ್ನೂ ಕೂಡ ನಿಮ್ಗೆ ಗೊತ್ತಿದೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಇವತ್ತು ಮೊಬೈಲಲ್ಲಿ ಎಲ್ಲ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಸ್ವಲ್ಪ ಮೋಟಿವೇಶನ್ ಬೇಕಾಗಿದೆ, ಕೋಚಿಂಗ್ ಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ನೋಡಿ ಎಲ್ಲ ಅಪಾಯಿಂಟ್ಮೆಂಟ್ಸ್ಗಳು ಕೂಡ ಇವತ್ತು ಮೆರಿಟ್ ಆ್ಯಂಡ್ ರೋಸ್ಟರ್ ಮೇಲೆ ಆಗ್ತಿದೆ. ನೀವು ನಂಬ್ತಿಲ್ಲ, PSIಗಳು 40 ಲಕ್ಷ 50 ಲಕ್ಷ ಕೊಟ್ಟು ಹೋಗಬೇಕಾಗಿತ್ತು. ಇವತ್ತು ಏನಿಲ್ಲ, ಫಿಸಿಕಲ್ ಟೆಸ್ಟ್ ಇರ್ತದೆ, ನೆಕ್ಸ್ಟ್ ಒಂದು ಎಕ್ಸಾಮ್ ಇರ್ತದೆ, ಅದು ಪಾಸ್ ಆದರೆ ಅವನಿಗೆ ಜಾಬ್ ಸಿಗ್ತದೆ. ನೀವು ಏನು ಪರಿಶ್ರಮವನ್ನು ಹಾಕ್ತಿರೋ ಅದರಲ್ಲಿ ವಿಶೇಷವಾಗಿ ಇವತ್ತು ನೋಡಿ 15 ನಿಮ್ಮ ಜಿಲ್ಲೆಯಲ್ಲಿ ಇದೆ. ನಿಮ್ಮ ನಗರದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಆದೇಶಗಳನ್ನು ಉಲ್ಲಂಘಿಸಿ ಪೋಷಕರಿಗೆ ಶುಲ್ಕ ಪಾವತಿಸಲು ಮಾನಸಿಕ ಕಿರುಕುಳ ನೀಡುತ್ತಿರುವ ಶಾಲೆಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಮಾಜವಾದಿ ಪಾರ್ಟಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಆದೇಶಗಳನ್ನು ಉಲ್ಲಂಘಿಸಿ ಪೋಷಕರಿಗೆ ಶುಲ್ಕ ಪಾವತಿಸಲು ಮಾನಸಿಕ ಕಿರುಕುಳ ನೀಡುತ್ತಿರುವ ಶಾಲೆಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಮಾಜವಾದಿ ಪಾರ್ಟಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಲಾಕ್ಡೌನ್ ವಿಧಿಸಿರುವ ಪ್ರಯುಕ್ತ ಖಾಸಗಿ ಕಂಪನಿಗಳ ಕಾರ್ಮಿಕರು ಮತ್ತು ದಿನಗೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಆಯುಕ್ತರು ವಿದ್ಯಾರ್ಥಿಗಳ ಪೋಷಕರ ಹಿತದೃಷ್ಟಿಯಿಂದ 30% ಶುಲ್ಕವನ್ನು ಕಡಿತಗೊಳಿಸಿ ಹಂತ ಹಂತವಾಗಿ ಪಾವತಿಸಲು ಸೂಚಿಸಿದ್ದಾರೆ. ಆದರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಪೋಷಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು. ವಿದ್ಯಾರ್ಥಿಗಳ ಪೋಷಕರಿಂದ ಯಾವುದೇ ಒತ್ತಡ ನೀಡದಂತೆ ಹಾಗೂ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಪರಿಣಾಮವಾಗದಂತೆ ಶಿಕ್ಷಣ ನೀಡಲು ಸೂಚಿಸಿದ್ದಾರೆ. ಆದರೆ ಸರ್ಕಾರದ ಆದೇಶಗಳು ಮತ್ತು ಸುತ್ತೋಲೆಗಳನ್ನು ಉಲ್ಲಂಘಿಸಿ ಶಾಲೆಗಳ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಶುಲ್ಕವನ್ನು ಪಾವತಿಸಲು ಪೋಷಕರಿಗೆ ಕಟ್ಟುವಂತೆ ತೊಂದರೆ ನೀಡುತ್ತಿದ್ದಾರೆ ಎಂದರು. ನಗರದಲ್ಲಿನ ಖಾಸಗಿ ಶಾಲೆಗಳ ಮೇಲೆ ಕ್ರಮ ಜರುಗಿಸಬೇಕು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಕೋವಿಡ್ 2019 ಸಾಂಕ್ರಾಮಿಕ ರೋಗ ನಿಯಮಿತವಾಗಿ ದೇಶಾದ್ಯಂತ ಲಾಕ್ಡೌನ್ ವಿಧಿಸಿರುವ ಪ್ರಯುಕ್ತ ಖಾಸಗಿ ಕಂಪನಿಗಳ ಕಾರ್ಮಿಕರು ಮತ್ತು ದಿನಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಅನೇಕ ರೀತಿಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಹಿತದೃಷ್ಟಿಯಿಂದ 30% ಈ ಸಂದರ್ಭದಲ್ಲಿ ವಿಭಾಗದ ಅಧ್ಯಕ್ಷ ಇಕ್ಬಾಲ್ ಅಹಮದ್, ಸಂಗಮೇಶ್ವರ್, ನರೇಂದ್ರ, ಅಮರೇಶ್, ಎಂಡಿ ತಾಲೈ, ಪರಶುರಾಮ್ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಗಬ್ಬೂರು ಹೋಬಳಿಯ ಕೂಡ್ಲಿಗಿ ಮಾರಮ್ಮ ದೇವಿಯ ಆರಾಧಕ ರಾಮಲಿಂಗಯ್ಯ ಸ್ವಾಮಿ ವಯಸ್ಸು 46 ವರ್ಷ ಬುಧವಾರ ಸಂಜೆ 4 ಗಂಟೆಗೆ ಲಿಂಗೈಕ್ಯರಾಗಿದ್ದಾರೆ. ತಾಲೂಕಿನ ಗಬ್ಬೂರು ಹೋಬಳಿಯ ಕೂಡ್ಲಿಗಿ ಮಾರಮ್ಮ ದೇವಿಯ ಆರಾಧಕ ರಾಮಲಿಂಗಯ್ಯ ಸ್ವಾಮಿ ವಯಸ್ಸು 46 ಬುಧವಾರ ಸಂಜೆ 4 ಗಂಟೆಗೆ ಲಿಂಗೈಕ್ಯರಾಗಿದ್ದಾರೆ. ಮೃತರ ಅಂತ್ಯಕ್ರಿಯೆ ಗುರುವಾರ ಸಂಜೆ 4 ಗಂಟೆಗೆ ಸ್ವಗ್ರಾಮ ಕೂಡ್ಲಿಗಿಯಲ್ಲಿ ಜರುಗಲಿದೆ ಎಂದು ಮಠದ ಮೂಲಗಳು ತಿಳಿಸಿವೆ. ರಾಮಲಿಂಗಯ್ಯ ಸ್ವಾಮಿಗಳು ಅಪಾರ ಭಕ್ತ ಸಮೂಹವನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಎಂದು ರಾಮದುರ್ಗ ಮಠದ ಪೀಠಾಧಿಪತಿ ಲಿಂಗಯ್ಯ ತಾತ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಬಸವರಾಜ್ ಬ್ಯಾಗ್ವರ್ಡ್ ಸೇರಿದಂತೆ ಅಪಾರ ಭಕ್ತ ಸಮೂಹ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 371 ಕಾಯ್ದೆ ರದ್ದಿಗೆ ನವೋದಯ ಕಾಲೇಜು ಹೈಕೋರ್ಟ್ ಮೊರೆ ಹೋಗಿರುವುದನ್ನು ಖಂಡಿಸಿ ಪಕ್ಷಾತೀತ ಹೋರಾಟ, ಚರ್ಚಿಸಿ ಮುಂದಿನ ಹೋರಾಟ. ಡಾ. ಶಿವರಾಜ್ ಪಾಟೀಲ್. 371 ರದ್ದಿಗೆ ಹೈಕೋರ್ಟ್ಗೆ ಹೋಗಿಲ್ಲ, ಸೀಟು ಹಂಚಿಕೆ ಗೊಂದಲ ನಿವಾರಣೆ ಕೋರ್ಟ್ ಮೊರೆ. SR ರೆಡ್ಡಿ. 26ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಪದಾಧಿಕಾರಿಗಳ ಪದಗ್ರಹಣ, ಕಾರ್ಯಚಟುವಟಿಕೆ ಉದ್ಘಾಟನೆ ವೆಂಕಟೇಶ್ ಬೇವಿನಬೆಂಚಿ. 26ರಂದು ಶ್ರುತಿ ಸಾಹಿತ್ಯ ಮೇಳ 34ನೇ ವರ್ಷ ವಾರ್ಷಿಕೋತ್ಸವ, ಡಾ. ವೀಣಾ ಬನ್ನಂಜೆ ಅವರಿಂದ ಉದ್ಘಾಟನೆ, ಸಾಧಕರಿಗೆ ಸನ್ಮಾನ. ಡಾ. ಜಯಲಕ್ಷ್ಮಿ ಮಂಗಳಮೂರ್ತಿ. ಶಿವಮೊಗ್ಗ ಹರ್ಷ ಕೊಲೆ ಘಟನೆ ಖಂಡಿಸಿ ಭಾವಸಾರ ಕ್ಷತ್ರಿಯ ಸಮಾಜದಿಂದ ಪ್ರತಿಭಟನೆ. LBS ನಗರದ ನಿವಾಸಿಗಳಿಗೆ ಸ್ಮಶಾನ ವ್ಯವಸ್ಥೆಗೆ ಆಗ್ರಹಿಸಿ ನಿವಾಸಿಗಳಿಂದ ಮನವಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮ.
ಖಾಸಗಿ ಶಾಲೆಗಳಿಂದ ಅಕ್ರಮ ಶುಲ್ಕ ವಸೂಲಿ ತಡೆಗೆ ಆಗ್ರಹಿಸಿ ಸಮಾಜವಾದಿ ಪಕ್ಷದಿಂದ ಪ್ರತಿಭಟನೆ. ಮತ್ತು ಕೂಡ್ಲಿಗಿ ಗ್ರಾಮದ ರಾಮಲಿಂಗಾಯ ತಾತ ಲಿಂಗೈಕ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್ ರಾಯಚೂರ್. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರ್. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರ್. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು.